ಮಿಡ್ಲ್ ಸ್ಟೆಂಪು ಆಫ್ ಸ್ಟೆಂಪಲ್ಲೇ ಇದೆ ಅನ್ಕೊಳ್ಳೋಣ, ಔಟ್ ಸೈಡ್ ಆಫ್ ಬೇಡ. ಬಾಲು ಆಫ್ ಸ್ಟೆಂಪು ಮಿಡ್ಲ್ ಸ್ಟೆಂಪ್ ಮಧ್ಯದಲ್ಲಿದೆ. ಇದರಿಂದ ರೈಟ್ ಮಾಡಿ, ಬಾಲ್ ಫುಲ್ ಕಂಟ್ರೋಲ್ ಬಂತ ಬಾಡಿಲಿ. ಕಂಟ್ರೋಲ್ ಬಂದಮೇಲೆ ವಾಪಸ್ ಬರ್ತೀನಿ. ಬಾಲ್ ಇರುತ್ತೆ, ಟೈಮ್ ತೊಗೊಂಡೆ, ಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೊಂಡೆ ಬಾಲ್ ಬರೋದು. ಒಂದು ಶಾಟ್. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಅಗೇನ್ ಇವತ್ತು ಮತ್ತೆ ಬ್ಯಾಟಿಂಗ್ ಬಂದಿದ್ದೀವಿ. ಲಾಸ್ಟ್ ಸೆಷನ್ ನಾವು ಕವರ್ ಡ್ರೈವ್ ಹೇಗೆ ಮಾಡಬೇಕು, ಯಾವ ರೀತಿ ಕಲಿಬೇಕು, ಟೆಕ್ನಿಕ್ಸ್ ಏನು, ಅದು ಸೀಕ್ರೆಟ್ಸ್ ಏನು ಅಂತ ತಿಳ್ಕೊಂಡ್ವಿ. ಇವತ್ತು ಹೋಗ್ತಿರೋದು ನಾವು ಸ್ಟ್ರೈಟ್ ಡ್ರೈವ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಶಾಟು. ಅಗೇನ್ ಎಲ್ಲ ಶಾರ್ಟ್ಸು ಇಂಪಾರ್ಟೆಂಟೇ ಒಂದು ಬ್ಯಾಟ್ಸ್ಮನ್ಗೆ. ತುಂಬ ಒಳ್ಳೆ ಖುಷಿ ಕೊಡೋದು, ಒಳ್ಳೆ ಫೀಲ್ ಕೊಡೋದು ಅಂದರೆ ಅದು ಕವರ್ ಡ್ರೈವ್ ಬಿಟ್ಟರೆ ನೆಕ್ಸ್ಟು ಸ್ಟ್ರೈಟ್ ಡ್ರೈವ್. ಸೊ ಸ್ಟ್ರೈಟ್ ಡ್ರೈವು ಒಂದು ಕ್ವಾಲಿಟಿ ಬ್ಯಾಟ್ಸ್ಮನ್ನ ಒಂದು ಎಕನಾಮಿಕ್ ಶಾಟ್ ಆಗಿರುತ್ತೆ. ತುಂಬ ಜನ ಸ್ಟ್ರೈಟ್ ಡ್ರೈವ್ ಆಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ನಾವು ಕವರ್ಸ್ಗೆ ನಾವು ಇಲ್ಲಿ ಹೋಗ್ಬಿಟ್ಟಿರ್ತೀವಿ, ಇಲ್ಲಿಂದ ಸ್ವಲ್ಪ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅದು. ಬಟ್ ಇಲ್ಲಿ ನಾವು ಸ್ಟ್ರೈಟ್ ಡ್ರೈವ್ ಆಡಬೇಕು ಅಂದರೆ ಬಿಗ್ಗೆಸ್ಟ್ ಸೀಕ್ರೆಟ್ ಅಂದರೆ ಅದು ನಮ್ಮ ಬ್ಯಾಲೆನ್ಸ್. ನಮ್ಮ ಬ್ಯಾಲೆನ್ಸು ಎಷ್ಟು ಸ್ಟ್ರಾಂಗ್ ಇರ್ತೀವಿ ನಮ್ಮ ಬ್ಯಾಟಿಂಗಲ್ಲಿ, ಅಷ್ಟು ಈಸಿಯಾಗಿ ನಮಗೆ ಸ್ಟ್ರೈಟ್ ಡ್ರೈವ್ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ಒಂದು ಸಿನಾರಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇಮ್ಯಾಜಿನ್ ಇನ್ ಸ್ವಿಂಗರ್ ಬರ್ತಿದೆ, ನಾನು ಕವರ್ಸ್ಗೆ ಹೋಗೋದೈತಿ, ಅಲ್ಲಿ ಹೋಗಿದೆ ಅಂದರೆ ನನಗೆ ಇಲ್ಲಿ ಟ್ರ್ಯಾಪ್ ಕಾಲು ಇಲ್ಲಿ ಬಂದ್ಬಿಡುತ್ತೆ, ತಲೆಯಲ್ಲಿ ಹೋಗುತ್ತೆ, ಅಲ್ಲಿ ಬಂದ್ಬಿಡುತ್ತೆ. ಕಾಲು ಅಡ್ಡ ಬಂದಾಗ ನನಗೆ ಅಲ್ಲಿ ಅಡ್ಡನೇ ಆಡಬೇಕು ಹೊರತು ಸ್ಟ್ರೈಟಾಗಿ ಆಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ನನ್ನ ಬ್ಯಾಲೆನ್ಸು ನಾನು ಇಲ್ಲಿದ್ದಾಗ ನನ್ನ ಹೆಡ್ಡು ನನ್ನ ಬಾಲ್ನ ಕವರ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟ್ರೈಟಾಗಿ ವೆಯ್ಟ್ ಮಾಡಿ ಇಲ್ಲೇ ಸ್ಟ್ರೈಟ್ ಡ್ರೈವ್ ಆಡ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಅಷ್ಟೇ ಇಲ್ಲಿ. ಬಟ್ ಟೆಕ್ನಿಕ್ ವೈಸ್ ಎಸ್ ಸ್ಮಾಲ್ ಕರೆಕ್ಷನ್ಸ್ ಇದ್ದೇ ಇರುತ್ತೆ. ಇಲ್ಲಿ ನಾವು ಕವರ್ಸ್ಗೆ ನಮ್ಮ ಶೋಲ್ಡರ್ ಮತ್ತು ಹಿಪ್ಪಿಂದ ಟರ್ನ್ ಮಾಡಿಕೊಂಡು ಬಾಲ್ ಲೈನ್ಗೆ ನಾವು ಅಲೈನ್ ಮಾಡ್ಕೊಂಡ್ವಿ. ಇಲ್ಲಿ ನನಗೆ ಸ್ಟ್ರೈಟೇ ಇರೋದ್ರಿಂದ ನಾನು ಅಲೈನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನನ್ನ ಸೆಟಪ್ ಕರೆಕ್ಟ್ ಆಗಿದ್ರೆ ಬಾಲ್ನ ಜಸ್ಟ್ ವೆಯ್ಟ್ ಮಾಡಿ, ಬಾಲ್ನ ಆ ಥರ ಬರೋದಕ್ಕೆ ವೆಯ್ಟ್ ಮಾಡಿ ತಲೆ ಕೆಳಗಡೆ ಆಡಿ ಸ್ಟ್ರೈಟಾಗಿ ಆಡಬೇಕಾಗತ್ತೆ. ಸೊ ತುಂಬ ಇಂಪಾರ್ಟೆಂಟಾಗಿ ಅಗೇನ್ ದಿ ಮೇನ್ ಥಿಂಗ್ ಇಸ್ ದ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಇಲ್ಲ ಅಂದರೆ ನಿಮಗೆ ಸ್ಟ್ರೈಟ್ ಡ್ರೈವ್ ಚಾನ್ಸೇ ಇಲ್ಲ. ನೀವು ಕಾಲ್ ಮೇಲೆ ಬರ್ತಿದ್ದಂಗೆ ನೀವು ಈ ಕಡೆ ಆಡ್ಬಿಡ್ತೀರಾ, ಹೆಡ್ ಫಾಲ್ ಆಗುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ ವೆರಿ ಸಿಂಪಲ್. ಇಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿರೋದಂಗೆ ನಾವು ಟೆಕ್ನಿಕ್ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಫೋಕಸ್ಸು ನಮ್ಮ ಟೆಕ್ನಿಕ್ ಬಗ್ಗೆ ಇರೋದ್ರಿಂದ ನಾವು ಸ್ಟ್ಯಾಟಿಕ್ ಬಾಲಿಂದನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಬಾಲ್ ಫೀಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಬಾಲ್ ಫೀಡ್ ಮಾಡೋದು ಕರೆಕ್ಟಾಗಿರ್ಬೇಕು. ಫಸ್ಟ್ ಆಫ್ ಆಲು ಒಂದು ಬಾಲ್ ಅಲ್ಲಿ ಹಾಕ್ತಿದ್ದಾರೆ, ಅಲ್ಲಾಡಿದ್ರೆ ಒಂದು ಬಾಲ್ ಇಲ್ಲ ಆಡಿದ್ರೆ ಆ ರೀತಿ ನಿಮಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ರತಿ ಸಲ ಒಂದೇ ಬಾಲು ಒಂದೇ ರೀತಿ ಬರಬೇಕಾಗತ್ತೆ. ಆಗಲೇ ನನ್ನ ಶಾರ್ಟ್ಸು ಅಥವಾ ನನ್ನ ಬಯೋಮೆಕ್ಯಾನಿಕ್ಸ್, ನನ್ನ ಬಾಡಿನ ಒಂದೇ ರೀತಿ ಒಂದೇ ಥರ ಮೂವ್ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ಬೆಸ್ಟ್ ಡ್ರಿಲ್ಲು ಒಂದು ಜಾಗದಲ್ಲಿ ಬಾಲ್ ಇಟ್ಕೊಂಡು ಟೈಮ್ ತೊಗೊಂಡು ನನ್ನ ಬಾಡಿ ಪೊಸಿಷನ್ಸ್ನ ಯೋಚನೆ ಮಾಡಿ ನಾನು ಡ್ರೈವ್ಸ್ನ ಕಲಿಬೋದು. ಸೊ ಆಗಲೇ ಹೇಳಿದಂತೆ ಬಾಲ್ ಹಾಕೋರಿದ್ರೆ ಆ ಕಡೆ ಈ ಕಡೆ ಆಗ್ತಾ ಇದ್ರೆ ನೋ ಪಾಯಿಂಟ್, ನಮ್ಮ ಮಸಲ್ ಮೆಮೊರಿ ಕೂರೋದೇ ಇಲ್ಲ, ಅಭ್ಯಾಸನೇ ಆಗಲ್ಲ ಅದು. ಸೊ ಇಲ್ಲಿಂದ ಸ್ಟ್ಯಾನ್ಸ್ ತೊಗೊಳ್ಳಿ, ನೀಟಾಗಿ ಕಾಲು ಓಪನ್ ಮಾಡಿ ಜಸ್ಟ್ ಸುಮ್ಮನೆ ಒಂದು ಟ್ಯಾಪ್, ಬಾಡಿ ಫುಲ್ ಕಂಟ್ರೋಲ್ ಇರೋ ಥರ, ಫುಲ್ ಕಂಟ್ರೋಲಲ್ಲಿದೆ. ಸ್ಲೋ ಮೋಷನ್ ಆದರೂ ಪರವಾಗಿಲ್ಲ. ಒನ್ಸ್ ಬಯೋಮೆಕ್ಯಾನಿಕ್ಸು ಅಥವಾ ನನ್ನ ಮಸಲ್ ಮೆಮೊರಿ ಕೂತ ಮೇಲೆ ನಾನು ಯೋಚನೆ ಮಾಡೋದಾಗಿಲ್ಲ, ಬಾಲ್ ಬಂದಿದ್ದಕ್ಕೆ ನನ್ನ ಬಾಡಿ ರಿಯಾಕ್ಟ್ ಆಗುತ್ತೆ. ಅದೇ ರೀತಿ ನಾನು ಯಾವ ರೀತಿ ಕಲ್ತಿರ್ತೀನಿ ಆ ರೀತಿ. ಇಲ್ಲಿ ನೀವು ಸೈಡ್ ಆಂಗಲಿಂದ ನೋಡ್ಕೊಳ್ಳೋದಾದರೆ ಸೇಮ್ ನಿಂತಿದ್ದೀನಿ, ಒಂದು ಸೆಕೆಂಡ್ ಪಾಸ್ ಮಾಡ್ತೀನಿ. ಬೇಕಾದರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಾಲ್ ಬರ್ತಿದೆ, ಬಾಲ್ ಟ್ರಾವೆಲ್ ಆಗ್ತಿದೆ, ಬಂತು ಒಳಗಡೆ ಹೊಡೆದೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇಲ್ಲಿ ಹೋಲ್ಡ್ ಮಾಡೋದು. ಹೋಲ್ಡ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು. ನಾನು ಇಲ್ಲಿ ಆಡಿದೆ, ಹಿಂಗೆ ಬಿಟ್ಟೆ ಅಂದರೆ ನನಗೆ ಗೊತ್ತಾಗಲ್ಲ ನನ್ನ ಪೊಸಿಷನಲ್ಲಿ ಇದ್ದೀನೋ ಇಲ್ವೋ ಅಂತ. ನಾನು ಇಲ್ಲಿ ಸ್ಟ್ರೈಟ್ ಡ್ರೈವ್ ಹೊಡೆದ್ರೂ ಪೊಸಿಷನಲ್ಲಿ ಇರಬೇಕಾಗುತ್ತೆ. ಆಗಲೇ ನನ್ನ ಕಂಪ್ಲೀಟ್ ಬಾಡಿ ಕಂಟ್ರೋಲಲ್ಲಿ ಇದೆಯಲ್ವಾ ಅಂತ ಗೊತ್ತಾಗೋದು. ಇಲ್ಲಿ ಆದ್ಮೇಲೆ ಇಲ್ದಿದ್ರೆ ಕಂಟ್ರೋಲಲ್ಲಿ ಇಲ್ಲ ಅಂತ, ಅಥವಾ ಈ ಕಡೆ ಹಿಂಗೆ ಹೋಗ್ತಿದೆ ಕಾಲು ಅಂದರೆ ಕಂಟ್ರೋಲ್ ಬರ್ತಿಲ್ಲ ಅಂತ. ಸೊ ವೆರಿ ಸಿಂಪಲ್ಲು, ಅಷ್ಟೇ ಈಸಿ ಕಲಿಯೋದಕ್ಕೆ, ಅಷ್ಟೇ ಈಸಿ ಪ್ರಾಕ್ಟೀಸ್ ಮಾಡೋದಕ್ಕೆ. ನಮ್ಮ ಮೈಂಡ್ ಸೆಟ್ಟು ಯಾವ ಪಾಯಿಂಟಲ್ಲಿ ಹೇಗಿರುತ್ತೆ ಅನ್ನೋದೇ ಇಲ್ಲಿ ನಮಗೆ ಸ್ಟ್ರೈಟ್ ಡ್ರೈವ್ಗೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಟೆಪ್ ಮುಂದೆ ಬಂದಿದ್ದೀವಿ. ಒಂದು ಸ್ಟೆಪ್ ಮುಂದೆ ಇವಾಗ ಅಂದರೆ ಆ್ಯಕ್ಚುಲಿ ಬೌಲರ್ಸ್ ಆಡ್ಬೇಕಾದ್ರೆ ಸ್ಟ್ರೈಟ್ ಡ್ರೈವ್ ಏನು ಫೀಲ್ ಆಗ್ತಿರುತ್ತೆ. ಸೊ ನಮ್ಮ ಬಾಡಿ ಮೂವ್ಮೆಂಟ್ ಎಲ್ಲ ನಾವು ಈ ಕಡೆ ಇರೋದ್ರಿಂದ ನಾವು ಕವರ್ ಡ್ರೈವ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಒಂದು ಟೆಸ್ಟ್ ಕೊಡ್ಲಾ ನಿಮ್ಗೆ? ಸೊ ನಿಮ್ಗೊಂದು ಟೆಸ್ಟ್ ಕೊಡ್ಲಾ, ಯಾಕೆ ನ್ಯಾಚುರಲ್ ಅದು, ಯಾಕೆ ಸ್ಟ್ರೈಟ್ ಡ್ರೈವ್ ಬರೋಲ್ಲ ಅಂತ.
ಚಾಲೆಂಜ್ ಯಾರು ತಗೋತೀರಾ? ಓಕೆ, ನೀವು ಯಾರನ್ನಾರು ಕೇಳಿ, ನೀವು ಕೋಚರ್ ಆಗಿರ್ಬೋದು ಸರಿ, ಅಥವಾ ಪೇರೆಂಟ್ ಆದರೂ ಸರಿ, ಅಥವಾ ಇದನ್ನ ತಿಳ್ಕೊಳ್ತೀರೋ ನೀವು ಸ್ಟೂಡೆಂಟ್ ಆದರೂ ಸರಿ, ನೀವು ಯಾವುದೋ ಬ್ಯಾಟ್ಸ್ಮನ್ಗೆ ಕೇಳಿ, ಅಥವಾ ನೀವು ಯಾವುದೊಂದು ಬ್ಯಾಟ್ಸ್ಮನ್ಗೆ ನೀವು ಕೇಳಿದ್ರೆ ಡ್ರೈವ್ ಹೆಂಗಿದೆ ತೋರಿಸು ಅಂದರೆ ಅವ್ರು ಕವರ್ ಡ್ರೈವ್ ಆಡೋದು, ಸ್ಟ್ರೈಟ್ ಡ್ರೈವ್ ಆಡೋದು 100ಅಲ್ಲಿ ಒಂದೇ 1%, ಅದು ಒಬ್ಬ ಮಾತ್ರ ನಿಮಗೆ ಕವರ್ ಡ್ರೈವ್ ಸ್ಟ್ರೈಟ್ ಡ್ರೈವ್ ತೋರಿಸೋದು. ಇನ್ನೆಲ್ಲ ತೋರಿಸೋದೇ ಕವರ್ ಡ್ರೈವ್, ಎಲ್ಲ ತೋರಿಸೋದೇ ಕವರ್ ಡ್ರೈವ್. ಇದನ್ನ ಟೆಸ್ಟ್ ಮಾಡಿ. ನೀವು ಕೋಚಿಂಗ್ ಕ್ಯಾಂಪ್ಗೆ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸೇ ಯಾರಾದರೂ ಇದ್ರು ಸರಿ, ಡ್ರೈವ್ ಹೆಂಗಿದೆ ನೀವು ತೋರಿಸೋದ್ರೆ ಅವ್ರು ಬರೋದೇ ಕವರ್ ಡ್ರೈವ್, ಸ್ಟ್ರೈಟ್ ಡ್ರೈವ್ ಬರೋದೇ ಇಲ್ಲ. ಬಾಡಿ ನ್ಯಾಚುರಲ್ ಮೂವ್ಮೆಂಟೇ ಅಲ್ಲ. ನಾನು ಇಲ್ಲಿ ವೆಯ್ಟ್ ಮಾಡಿ ಇಲ್ಲಿ ಪೊಸಿಷನಲ್ಲಿ ಆಡಬೇಕು. ಸೊ ನನ್ನ ಬಾಡಿ ನಾನು ಆಕ್ಟಿವ್ ಆಗಿರೋದ್ರಿಂದ, ಸೊ ಬಾಡಿ ಮೂವ್ಮೆಂಟ್ ಮಾಡೋಕ್ಕೆ ರೆಡಿ ಇರೋದ್ರಿಂದ ನನ್ನ ಮೂವ್ಮೆಂಟ್ ಮೇಲೆ ಅಲ್ಲೇ ಕರ್ಕೊಂಡು ಹೋಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಫ್ಯಾಕ್ಟ್ ಇದು. ನೀವು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅದು ಕವರ್ಸ್ ಕಡೆ. ಅಥವಾ ನೀವು ಯಾರಾದರೂ ಔಟ್ ಆಗ್ತಾ ಇದ್ದೀರ ಅಂದ್ರೆ ಅದೇ ಸಿಂಪಲ್ ರೀಸನ್ಸ್. ಸೊ ಬಾಡಿ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇದ್ದಾಗ ಬಾಡಿ ಬಂದ್ಬಿಡುತ್ತೆ. ಬ್ಯಾಟಿಂಗ್ ಏನಾದರೂ ರಿಯಾಕ್ಟ್ ಮಾಡಿರ್ತೀವಿ ಬಾಲ್ಗೆ, ಬಾಲ್ ಬಂದ್ಬಿಡುತ್ತೆ, ಬ್ಯಾಟ್ ಬಂದ್ಬಿಡುತ್ತೆ ಔಟ್ ಸೈಡ್ ಆಫ್, ಆವಾಗಲೇ ಎಡ್ಜ್ ಆಗೋ ಚಾನ್ಸಸ್ ಇರೋದು. ಅಫ್ಕೋರ್ಸ್ ಒಳ್ಳೆ ಸ್ಟ್ರೈಟ್ ಡ್ರೈವ್ ಇರೋರು ಲಾಂಗ್ ರನ್ನಲ್ಲಿ ನೀವು ನೋಡಿರ್ತೀರ ಎಷ್ಟು ಇಂಪ್ರೆಸಿವ್ ಆಗಿರುತ್ತೆ. ನಿಮ್ಗೆ ಆಚೆಯಿಂದನೂ ಎಷ್ಟು ನೀಟಾಗಿ ಕಾಣಿಸುತ್ತೆ, ಒಂದು ಎಲಿಗೆಂಟ್ ಪ್ಲೇಯರ್ ಥರ ಕಾಣಿಸುತ್ತೆ ಒಂದು ಸ್ಟ್ರೈಟ್ ಡ್ರೈವ್ ಆಡೋರಿಗೆ. ಸೊ ಕಲಿಯೋದಾಗೆ ಮತ್ತೆ ರಿಪೀಟ್. ಇನ್ನೊಂದು ಎಕ್ಸಾಂಪಲ್ ತೋರಿಸೋದಾದ್ರೆ ನಿಮಗೆ ಈ ಆ್ಯಂಗಲ್ ಬಂದ್ಬಿಡು. ಸೊ ಇವಾಗ ನೀವು ಕವರ್ ರೀಸನಲ್ಲಿ ಇದ್ದೀರಾ, ಈ ಸೈಡಿಂದ ಈಗ ಕಾಣುತ್ತೆ ನೋಡ್ಕೊಳ್ಳಿ ಒಂದು ಸ್ಟ್ರೈಟ್ ಡ್ರೈವು. ಸೊ ನನ್ನ ಮಿಡ್ಲ್ ಸ್ಟಂಪು ಆಫ್ ಸ್ಟಂಪಲ್ಲೇ ಇದೆ ಅನ್ಕೊಳ್ಳೋಣ, ಔಟ್ ಸೈಡ್ ಆಫ್ ಬೇಡ. ಬಾಲು ಆಫ್ ಸ್ಟಂಪು ಮಿಡ್ಲ್ ಸ್ಟಂಪ್ ಮಧ್ಯದಲ್ಲಿದೆ. ಇದರಿಂದ ರೈಟ್ ಮಾಡಿ, ಬಾಲ್ ಫುಲ್ ಕಂಟ್ರೋಲ್ ಬಂತ ಬಾಡಿಲಿ. ಕಂಟ್ರೋಲ್ ಬಂದಮೇಲೆ ವಾಪಸ್ ಬರ್ತೀನಿ. ಬಾಲ್ ಇರುತ್ತೆ, ಟೈಮ್ ತೊಗೊಂಡೆ, ಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೊಂಡೆ ಬಾಲ್ ಬರೋದು, ಒಂದು ಶಾಟ್. ಈ ಥರ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ನಮ್ಮ ಮಸಲ್ ಮೆಮರಿ ಬಿಲ್ಡ್ ಆಗುತ್ತೆ. ಮಸಲ್ ಮೆಮರಿ ಬಿಲ್ಡ್ ಆದಮೇಲೆ ಬಾಲ್ ಹೆಂಗೆ ಬರುತ್ತೆ ಆ ರೀತಿ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ ಅದೇ ಬ್ಯಾಟ್ಸ್ಮನ್. ಸೊ ಆಲ್ ದಿ ಬೆಸ್ಟ್. ಇಂಪಾರ್ಟೆಂಟ್ ಶಾಟು ಕಲ್ತ್ರೆ ನಿಮಗೆ ಬ್ಯಾಟ್ಸ್ಮನ್ ಆಗಿ ಬೆಸ್ಟ್ ಅಡ್ವಾಂಟೇಜ್ ಆಗುತ್ತೆ. ಗುಡ್ ಲಕ್.